ಮೋದಿ ಸೋಲಿಸಲು ವಿಪಕ್ಷಗಳ ಮಹಾಪ್ಲಾನ್, ನಮೋ ವಿರುದ್ಧ ನಿತೀಶ್ ಅಥವಾ ಪ್ರಿಯಾಂಕಾ ಸ್ಪರ್ಧೆ. ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಪಂಚರಾಜ್ಯ ಚುನಾವಣೆ ಬಳಿಕ ಎನ್ಡಿಎ ಹೊರತಾದ ವಿಪಕ್ಷಗಳಿಗೆ, ಎನ್ಡಿಎನ ವಿರೋಧಿಸುವ ವಿಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾರನ್ನ, ಯೋಗಿ ಆದಿತ್ಯನಾಥರನ್ನ ಹಾಗೆ ಬಿಜೆಪಿಯನ್ನ ವಿರೋಧಿಸೋರಿಗೆ ನಿದ್ದೆ ಬರ್ತಾ ಇಲ್ಲ. ಏನಾದ್ರೂ ಮಾಡಬೇಕು, ಸೆಮಿಫೈನಲ್ ಸೋತ್ಬಿಟ್ಟಿದ್ದೀವಿ, ಫೈನಲ್ನ ಗೆಲ್ಲಬೇಕು, ಸೋಲನ್ನೇ ಗೆಲುವಿನ ಮೆಟ್ಟಿಲಾಗಿ ಮಾಡ್ಕೋಬೇಕು ಅನ್ನೋದು ವಿಪಕ್ಷಗಳ ಲೆಕ್ಕಾಚಾರ. ಇದೇ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹ್ಯಾಟ್ರಿಕ್ ಸಾಧನೆಯನ್ನು ತಡಿಬೇಕು, ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಲೆಕ್ಕಾಚಾರ. ಹೀಗಾಗಿ ಪ್ರಧಾನಿ ಮೋದಿಯವರು ಸ್ಪರ್ಧಿಸುವ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಯಾರು ಸ್ಪರ್ಧಿಸಬೇಕು, ಒಂದು ಕಡೆ ವಿಪಕ್ಷದಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿ ಆಗಬೇಕನ್ನೋ ಗೊಂದಲನೇ ಬಗೆಹರಿತಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಓಕೆ ಅಂದರೆ ಒಂದಷ್ಟು ಜನ ನಾಟ್ ಓಕೆ ಅಂತಾರೆ. ಇದೇ ಗೊಂದಲ ಮುಂದುವರೆದೈತೆ. ಹೀಗಾಗಿ ಪ್ರಧಾನಿ ಮೋದಿಯವರ ವಿರುದ್ಧ ವಾರಣಾಸಿ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸ್ಬೇಕಂತ, ಹಳೆ ಬೇರು ಹೊಸ ಚಿಗುರು, ಈ ಕಾನ್ಸೆಪ್ಟ್ನಲ್ಲಿ ಯಾರು ಬೇಕಾದ್ರೂ ಸ್ಪರ್ಧಿಸ್ಬೋದು ಅಂತ. ಅಂದರೆ ಈ ಹಿಂದೆ ಎನ್ಡಿಎ ಮೈತ್ರಿಕೂಟದಲ್ಲಿ ಜಿಗರಿ ದೋಸ್ತಾಗಿದ್ದಂತಹ, ಇದೀಗ ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದು ನಾನೂ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಕೊಳ್ತಿರುವಂತಹ ಜೆಡಿಯುನ ಮುಖಂಡ ನಿತೀಶ್ ಕುಮಾರ್ ಅವರು ವಾರಣಾಸಿಯಿಂದ ಸ್ಪರ್ಧಿಸ್ತಾರೆ, ಹಳೆ ಬೇರಾಗಿ ಅನ್ನೋ ಒಂದು ಕಡೆ ಲೆಕ್ಕಾಚಾರ. ಮತ್ತೊಂದು ಕಡೆ ಹೊಸ ಚಿಗುರಾಗಿ ಇದುವರೆಗೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರುವಂತಹ ಪ್ರಿಯಾಂಕಾ ಗಾಂಧಿ ಅವರು ವಾರಣಾಸಿಯಿಂದ ಒಂದು ಕಡೆ, ಕರ್ನಾಟಕದಿಂದ ಒಂದು ಕಡೆ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. 1991ರಿಂದ ಇಲ್ಲಿಯವರೆಗೂ ಕೂಡ 2004ರ ಲೋಕಸಭಾ ಚುನಾವಣೆಯನ್ನು ಹೊರತುಪಡಿಸಿದ್ರೆ ಬರೀ ಬಿಜೆಪಿನೇ ಗೆದ್ಕ ಬಂದಿರೋದು ವಾರಣಾಸಿಲಿ. ಅದರಲ್ಲೂ ಮೋದಿ ಬಂದ ಮೇಲಂತೂ ಕೇಳಂಗಿಲ್ಲ. ಹೀಗಾಗಿ ಎನ್ಡಿಎ ಅಧಿಕಾರಕ್ಕೆ ಬರುತ್ತೋ ಎಲ್ಲೋ ಗೊತ್ತಿಲ್ಲ, ಬಿಜೆಪಿಗೆ ಬಹುಮತ ಬರುತ್ತೋ ಎಲ್ಲೋ ಗೊತ್ತಿಲ್ಲ. ಆದರೆ ನರೇಂದ್ರ ಮೋದಿ ಮಾತ್ರ ವಾರಣಾಸಿಲಿ ಸೋಲ್ತಾರೆ ಅನ್ನೋದು ಅಸಾಧ್ಯ. ಇದು ಸದ್ಯ ರಾಜಕೀಯ ಲೆಕ್ಕಾಚಾರದಲ್ಲಿ ರಾಜಕೀಯ ತಜ್ಞರುಗಳು ಹೇಳ್ತಿರುವಂಥ ಮಾತು. ಹಂಗನ್ಬಿಟ್ಟು ಮೋದಿ ಗೆಲ್ಲಲ್ಲ, ಮೋದಿನ ಸೋಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಖಾಲಿ ಬಿಟ್ಟುಬಿಡೋಕ್ಕಾಯ್ತದ? ನಿಂತ್ಕೊಳ್ಳೇಬೇಕು, ಎದುರಿಸಲೇಬೇಕು. ಹೀಗಾಗಿ ಯಾರ್ಯಾರನ್ನ ಯಾಕೆ ನಿಲ್ಲಿಸೋದು? ನಾನೇ ನಿಂತ್ಕೋತೀನಿ ನಿತೀಶ್ ಕುಮಾರ್ ಅಥವಾ ಪ್ರಿಯಾಂಕಾ ಗಾಂಧಿ ಅವರನ್ನು ನಿಲ್ಲಿಸೋಣ ಅಂತ ಒಂದಷ್ಟು ಜನ ವಿಪಕ್ಷದಲ್ಲಿ. ಪ್ರಿಯಾಂಕಾ ಗಾಂಧಿಯವರಲ್ಲಿ ಅವರ ಅಜ್ಜಿ ಇಂದಿರಾ ಗಾಂಧಿಯನ್ನು ಜನ ನೋಡ್ತಾರೆ. ಇವತ್ತಿಗೂ ಇಂದಿರಾ ಗಾಂಧಿ ಅವರು ಮಾಡಿದಂಥ ಒಂದಷ್ಟು ಕಾನೂನುಗಳು, ಉಳುವವನೇ ಒಡೆಯ, ಇದನ್ನು ಜನ ಮರ್ತಿಲ್ಲ. ಊರ ಕಡೆ ಅಜ್ಜಿದಿರು ಹೇಳ್ತಾರೆ, ಇಂದಿರಾ ಗಾಂಧಿ ಅಮ್ಮ ಕೊಟ್ಟಿದ್ದ ಜಮೀನಲ್ಲಿ ನಾವಿವತ್ತು ಉಳುಮೆ ಮಾಡ್ಕೊಂಡು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊತಾ ಇದ್ದೀವಿ ಅಂತ. ಹೀಗಾಗಿ ಪ್ರಿಯಾಂಕಾ ಗಾಂಧಿಯವರಲ್ಲಿ ಇಂದಿರಾ ಗಾಂಧಿಯನ್ನು ನೋಡುವಂಥ ಸಾಕಷ್ಟು ಜನ ಕೂಡ ಇದ್ದಾರೆ. ಇದೇ ಕಾರಣಕ್ಕಾಗಿ ವಾರಣಾಸಿಯಿಂದ ಮೋದಿ ವಿರುದ್ಧ ನಿತೀಶ್ ಕುಮಾರ್ ಅಥವಾ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ವೀಕ್ಷಕರ, ನಿಮ್ಮ ಪ್ರಕಾರ ಈ ಲೆಕ್ಕಾಚಾರ ವರ್ಕೌಟ್ ಆಯ್ತದಾ? ಮೋದಿನ ಸೋಲ್ಸೋದು ಅಷ್ಟೊಂದು ಸುಲಭನಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.